ಇವತ್ತು ನಮ್ಮ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟು ಸಫಲವಾಗಿ ಒಂದು ಪೇಷಂಟ್ನ ಕ್ಯೂರ್ ಮಾಡಿರೋದು ಒಂದು ಸಂದರ್ಭ. ಅದರಲ್ಲಿ ಬಹಳ ಖುಷಿ ಪಡ್ತಾ ಇದ್ದೀವಿ ನಾವು. ಈ ವಿಶೇಷ ಸಂದರ್ಭ ಹೇಗೆ ಅಂದರೆ 2 ವರ್ಷ ಆದಮೇಲೆ ಡೋನರ್ ಮತ್ತು ಪೇಷಂಟು ಮೀಟ್ ಮಾಡ್ತಾ ಇದ್ದಾರೆ. ಡೋನರ್ ಪೇಷಂಟ್ಗೆ ಗೊತ್ತಿಲ್ಲ, ಪೇಷಂಟ್ ಡೋನರ್ ಗೊತ್ತಿಲ್ಲ. ಸೊ ಈ ವಿಷಯ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅದು ಪೇಷಂಟ್ ಕ್ಯೂರ್ ಆಗಿದ್ದಾರೆ. ಈ ಥರ ಎಪ್ಲಾಸ್ಟಿಕ್ ಅನಿಮಿಯಾ ಅಂತ ಒಂದು ಮಾರಕ ಕಾಯಿಲೆಯಿಂದ ಅವ್ರಿಗೆ ಪೂರ್ಣ ರೂಪವಾಗಿ ಹುಷಾರಾಗಿದೆ. ಫ್ಯಾಮಿಲಿ ಮತ್ತು DKMS ಅಂತ ರಿಜಿಸ್ಟ್ರಿ, ಈ ರಿಜಿಸ್ಟ್ರಿನೇ ಸ್ಟೆಮ್ ಸೆಲ್ ಡೋನರ್ ಹುಡುಕೋದು ರಿಜಿಸ್ಟ್ರಿ. ಯಾರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಡೋನರ್ ಸಿಗಲ್ಲ ಆ ಸಿಚುವೇಷನಲ್ಲಿ ಇವರು ಹೆಲ್ಪ್ ಮಾಡ್ತಾರೆ. ಸೊ ಇದರದ್ದು ಉದ್ದೇಶ ಏನಂದರೆ, ಇಂಡಿಯಾದಲ್ಲಿ ಸ್ಟೆಮ್ ಸೆಲ್ ಡೋನರ್ ರಿಜಿಸ್ಟ್ರಿ ರೆಪ್ರೆಸೆಂಟೇಷನ್ ಬಹಳ ಕಡಿಮೆ ಇದೆ. ಎಷ್ಟು ಕೋಟಿ ಜನ ಇರೋದ್ರಲ್ಲಿ DKMS ಅಂತ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿಜಿಸ್ಟ್ರಿಯಲ್ಲಿ 1% ಇಂಡಿಯನ್ ರೆಪ್ರೆಸೆಂಟೇಷನ್ ಇಲ್ಲ. ಸೊ ದಯವಿಟ್ಟು ಎಲ್ಲ ಇಂಡಿಯನ್ ಪೇಷಂಟ್ಸಿಗೆ ನಾವು ಇಂಡಿಯನ್ ಡೋನರ್ ಸಿಗಬೇಕು ಅಂದರೆ ನಾವೆಲ್ಲ ಸ್ಟೆಮ್ ಸೆಲ್ ಡೋನರ್ ಆಗಬೇಕು. ಇದು ರಕ್ತ ಡೊನೇಟ್ ಮಾಡೋಕ್ಕಿಂತ ಸಿಂಪಲ್ ಪ್ರೊಸೀಜರು. ಒಂದು ಚೀಕ್ ಸ್ವ್ಯಾಬ್ ಅಂದರೆ ಬಡ್ಸ್ ಥರ ಇರುತ್ತೆ, ಅದನ್ನು ನೀವು ಬಾಯಿಯಲ್ಲಿ ಹೀಗೆ ಚೀಕ್ ಸ್ವ್ಯಾಬ್ ಮಾಡಿ ಪೋಸ್ಟ್ ಮಾಡಿದರೆ ಅವರು ಅದನ್ನು ಅನಲೈಸ್ ಮಾಡಿ ನಿಮ್ಮದು ಯಾವ HLA ಹ್ಯಾಪ್ಲೋಟೈಪ್ ಅಂತ ಹೇಳ್ತೀವಿ ಅದು ನಾವು ಗೊತ್ತಾಗುತ್ತೆ. ಆ ಥರ HLA ಬೇರೆ ಯಾರಿಗಾದರೂ ಹ್ಯಾಪ್ಲೋಟೈಪ್ ಮ್ಯಾಚ್ ಆಗುವಾಗ ನಾವು ಅವ್ರನ್ನ ಡೋನರ್ ಆಗಿ ಉಪಯೋಗಿಸ್ಬೋದು. ಲುಕೀಮಿಯಾ, ಎಪ್ಲಾಸ್ಟಿಕ್ ಅನೀಮಿಯಾ, ಥ್ಯಾಲಸೀಮಿಯಾ, ಸಿಕಲ್ ಸೆಲ್ ಅನೀಮಿಯಾ ಅಂತ ಬ್ಲಡ್ ಸಂಬಂಧಪಟ್ಟ ಕಾಯಿಲೆದಲ್ಲಿ ಇದು ಕ್ಯೂರ್ ಆಗೋದು ಒಂದು ಸಿಚುವೇಶನ್. ಸೊ ಇದು ನೀವೆಲ್ಲ ಪ್ರೋತ್ಸಾಹನೆ ಮಾಡ್ಬೋದು ಎಲ್ಲರಿಗೆ, ಅವರು ಸ್ಟೆಮ್ ಸೆಲ್ ಡೋನರ್ ಆಗಿಬಿಟ್ಟು ಮುಂದಕ್ಕೆ ಬರಬೇಕು ಅಂತ. Paul, chairman of DKMS in India, and today was the event of donor Swati and the patient Anandu. The patient suffered on aplastic anemia, and Swati donated blood stem cells to him to cure and to save his life. So today was a special day because Anandu was depending on a blood stem cell donor. It was very difficult to find Swati, but in the end Swati donated stem cells to this young boy, and this was the only chance to cure him. Swati, as a lifesaver, now is happy to brought her own life. She just became mother to a son 4 months ago. You tell everyone, please register. It's a very simple process. You have to give your swab sample, that's it. And just by registering it, it will give hope to the patient and their family. And the second step would be, if you are identified as a match, then please donate. Like the DKMS team will take care whether you are healthy or not. They'll have a health checkup done. Then only they'll proceed to the next things. So no need to worry. And it won't affect anything on your after health. So you'll be all right just within 2 days. So I recovered only 1 or 2 days. So nothing to worry. It will not have any effect long term. And on your fertility also, there's no issue. All women can donate, no issue. And the DKMS team, when they do the health checkup, they'll tell like if there is any issue. So it's not at all a problem. So I strongly tell everyone, please do this. It's just a small step which could give someone's second chance in life.